ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಗಮ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಶ್ರೀಮಠ ಹರಿಹರಪುರದ ಪೀಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ವಚನದ ಚಿಂತನ ಮಂಥನದ ಮಾತುಗಳು. ಬ್ರಾಹ್ಮಣರ ಸ್ಥಾನಮಾನ ಇಂದಿನ ಸಮಾಜದಲ್ಲಿ ಏನು? ಬ್ರಾಹ್ಮಣರು ಆದ್ಯ ಕರ್ತವ್ಯದಿಂದ ಏಕೆ ದೂರವಾಗುತ್ತಿದ್ದಾರೆ? ಯಾವ ರೀತಿ ಶಿಕ್ಷಣದಿಂದ ಬ್ರಾಹ್ಮಣತ್ವದ ಮೌಲ್ಯಗಳು ನಶಿಸುತ್ತಿವೆ? ಸಾಂಪ್ರದಾಯಿಕ ಶಿಕ್ಷಣ, ಆಧುನಿಕ ಶಿಕ್ಷಣದ ಬಗ್ಗೆ ಜ್ಞಾನ ನೀಡಿದರು. ವೇದ, ಶಾಸ್ತ್ರ, ಚಿಂತನೆ, ಅಧ್ಯಯನ ಮಾಡಲೇಬೇಕು. ಆಧುನಿಕ ಶಿಕ್ಷಣದೊಂದಿಗೆ ಸಮನ್ವಯ ಮಾಡಿಕೊಳ್ಳಬೇಕು. ಆಗ ಸಂಸ್ಕಾರ ಮೂಡಿ ಭೋಗ ಜೀವನ ಯೋಗ ಜೀವನವಾಗುತ್ತದೆ ಎಂದು ಹೇಳಿದರು. ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋಲ್ಲಾಸಿತ ಸಂಸಾರಚ್ಛೇದಯೇತುಂ ಜಗದ್ಗುರುಂ. ಜೈ ಶ್ರೀ ನರಸಿಂಹ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಮಹೋತ್ಸವದ ಮಂಗಳೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಕಳೆದ 2 ದಿನಗಳಿಂದ ವಿಶೇಷವಾಗಿ ಈ ಒಂದು ಭವ್ಯವಾದ ವಿಶ್ವಾಮಿತ್ರ ವೇದಿಕೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಳೆದ 50 ವರ್ಷಗಳಿಂದ ನಡೆದು ಬಂದಿರತಕ್ಕಂತಹ ಆ ಒಂದು ದಾರಿಯ ಬಗ್ಗೆ ಸಿಂಹಾವಲೋಕನ ಕಾರ್ಯಕ್ರಮ ನಡೆದಿದೆ. ಕೊನೆಯ ಘಟ್ಟದಲ್ಲಿ ನಾವು ತಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲು ಬ್ರಾಹ್ಮಣ ಸಮುದಾಯ ಈ ಜಗತ್ತಿನಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಆದ್ಯ ಕರ್ತವ್ಯಗಳು ಏನು? ಆ ಆದ್ಯ ಕರ್ತವ್ಯಗಳನ್ನ ಎಷ್ಟರ ಮಟ್ಟಿಗೆ ಬ್ರಾಹ್ಮಣ ಸಮುದಾಯ ನಿಭಾಯಿಸಿಕೊಂಡು ಹೋಗ್ತಾ ಇದೆ? ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನ ಪರಿಪೂರ್ಣವಾಗಿ ನಿಭಾಯಿಸಬೇಕು ಅಂತಾದರೆ ಮೊಟ್ಟ ಮೊದಲು ಆತನಿಗೆ ತನಗೆ ಕೊಟ್ಟಿರತಕ್ಕಂತಹ ಹೊಣೆಗಾರಿಕೆಯ ಜವಾಬ್ದಾರಿಯ ಸ್ಪಷ್ಟ ಪರಿಚಯ ಇರಬೇಕು. ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ, ಅವರಿಗೆ ಪದನಾಮ ಇದೆ, ಡೆಸಿಗ್ನೇಷನ್ ಇದೆ. ಆದರೆ ಜಿಲ್ಲಾಧಿಕಾರಿ ಯಾವ ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎನ್ನುವ ಸ್ಪಷ್ಟ ಸೂಚನೆ ಸರ್ಕಾರದಿಂದ ಇಲ್ಲ ಅಂತಾದರೆ, ಆ ಸ್ಪಷ್ಟ ಸೂಚನೆಯ ಬಗ್ಗೆ ಸರಿಯಾದ ಅರಿವು ಆ ಜಿಲ್ಲಾಧಿಕಾರಿಗೆ ಇಲ್ಲ ಅಂತಾದರೆ, ಆ ಜಿಲ್ಲಾಧಿಕಾರಿಗಳು ತಮ್ಮ ಕರ್ತವ್ಯ ಕರ್ಮಕ್ಕೆ ಪೂರ್ಣ ನ್ಯಾಯವನ್ನು ಒದಗಿಸುವಂತೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ವಾಸ್ತವಿಕ ನೆಲಗಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂತಹ ವಿಭಿನ್ನವಾಗಿ ಚಿಂತನೆ ಮಾಡ್ತಕ್ಕಂಥ ಸ್ವಾಮಿಗಳು ಎಲ್ಲರಂತೆ ನಾವಲ್ಲ. ನಮ್ಮ ಚಿಂತನೆ ಯಾವತ್ತೂ ವಾಸ್ತವಿಕ ನೆಲಗಟ್ಟಿನ ಚೌಕಟ್ಟಿನ ಒಳಗೇ ಇರ್ತದೆ. ಇದು ಇಷ್ಟ ನೀವಿದ್ದೀರಿ, ಬರೀ ಕೆಂಪಸ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿಗ.
ಕೆಂಪು ಶಾಲು ಅಂದ್ರೆ ಏನು? ಕೇಸರಿ ಶಾಲು. ನೀವೆಲ್ಲ ವಾಲಂಟಿಯರ್ಸ್ ಮಾತ್ರ ಇದ್ದೀರಿ ಅಂತ ಅರ್ಥ, ಹೌದಾ? ಯೋಚನೆ ಮಾಡಿ. ಆದ್ರೂ ನೀವು ಪ್ರತಿನಿಧಿಗಳು, ನೀವು ವಾಹಕರು. ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ತಿಳ್ಕೊಳ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇಟ್ಟುಕೊಂಡು ನೀವು ಇಲ್ಲಿ ಇವತ್ತು ಉಪಸ್ಥಿತರಿದ್ದೀರಿ. ಆದ್ದರಿಂದ ನಿಮಗೆ ಕೊಡ್ತಕ್ಕಂಥ ಸಂದೇಶ ಇಡೀ ಜಗತ್ತಿಗೆ ತಲುಪ್ತದೆ. ಆದ್ದರಿಂದ ಬ್ರಾಹ್ಮಣ ಸಮುದಾಯದ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತ ಕೇಳಿದ್ರೆ, ಪದನಾಮ ಇದೆ, ಯು ಹ್ಯಾವ್ ಡೆಸಿಗ್ನೇಷನ್, ಬಟ್ ಯು ಆರ್ ನಾಟ್ ಅವೇರ್ ಆಫ್ ದ collective responsibility of your designation. ನಿಮಗೆ ಪದನಾಮ ಇದೆ, ಆದರೆ ಆ ಪದನಾಮದ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟವಾಗಿರತಕ್ಕಂಥ ಅರಿವು ಇವತ್ತು ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲ. ಇದು ಬಹಳ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಂತ ವಿಚಾರ ಆಗಿದೆ. ಬ್ರಾಹ್ಮಣ ಸಮುದಾಯದವರು ಕರ್ತವ್ಯ ಕರ್ಮದ ಬಗ್ಗೆ ಯೋಚನೆ ಮಾಡುವಾಗ ವೈಯಕ್ತಿಕ ಕರ್ತವ್ಯ ಕರ್ಮ ಒಂದಿರ್ತದೆ. ವೈಯಕ್ತಿಕ ಕರ್ತವ್ಯ ಕರ್ಮದ ಬಗ್ಗೆ ಚಿಂತನೆ ಮಾಡುವಾಗ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ಇವತ್ತು ಬ್ರಾಹ್ಮಣ ಸಮುದಾಯ ದೂರ ಆಗಿದೆ. ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ಮನಸ್ಸಿನಿಂದ ಅದು ಒಪ್ಪಿಕೊಂಡು ಅದರಲ್ಲಿ ಅದ್ಭುತವಾದ ಸಾಧನೆ ಮಾಡ್ತಾ ಇದೆ. ಇದು ವಾಸ್ತವಿಕ ವಿಚಾರ. ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಏನು? ಬ್ರಾಹ್ಮಣ ಸಮುದಾಯದವರು ವೇದಗಳನ್ನ, ಶಾಸ್ತ್ರಗಳನ್ನ, ಈ ಸಚ್ಚಿಂತನೆಗಳನ್ನ ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು. ಆದರೆ ಆ ಚಿಂತನೆ ಇವತ್ತು ಮರೆಯಾಗ್ತಾ ಇದೆ. ಆದರೆ ಆಧುನಿಕ ಶಿಕ್ಷಣವನ್ನ ಅತ್ಯುನ್ನತವಾಗಿ ಅಧ್ಯಯನ ಮಾಡಿಸ್ತಕ್ಕಂಥ ವ್ಯವಸ್ಥೆ, ಪರಿಪಾಠ ಸಮಾಜದಲ್ಲಿ ಬೆಳೀತಾ ಇದೆ. ಅದು ತಿಳ್ಕೋಬೇಕು. ಇದನ್ನು ನಾವು ಸಮನ್ವಯನ ಸಾಧಿಸಬೇಕಾಗಿದೆ. ಎರಡೂ ಬೇಕು ನಮಗೆ. ಈಗ ಎರಡೂ ಕೂಡ, ಎರಡು ಶಿಕ್ಷಣ ವ್ಯವಸ್ಥೆಗೆ ಹೇಗಿರಬೇಕು ಅಂತ ಕೇಳಿದ್ರೆ, ಬದುಕಿನ ಬಂಡಿಯ ಎರಡು ಚಕ್ರಗಳಾಗಿ ಮುಂದಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡು ಇವತ್ತು ಬ್ರಾಹ್ಮಣ ಸಮುದಾಯ ಮುಂದಕ್ಕೆ ಸಾಗಬೇಕಾಗಿದೆ. ಇದು ವೈಯಕ್ತಿಕ ಕರ್ತವ್ಯದಲ್ಲಿ ಮೊದಲನೇ ಕರ್ತವ್ಯವಾಗಿದೆ. ಇದು ವೃತ್ತಿಗೆ ಬಂದ್ರೆ, ಇವತ್ತು ಪಾರಂಪರಿಕ ವೃತ್ತಿಯ ಬಗ್ಗೆ ಬ್ರಾಹ್ಮಣ ಸಮುದಾಯ ದೂರ ಆಗ್ತಾ ಇದೆ. ಪಾರಂಪರಿಕ ವೃತ್ತಿ, ಹಾಗಾದ್ರೆ ಯಾವ ವೃತ್ತಿಯನ್ನು ಹೆಚ್ಚಾಗಿ ಒಪ್ಕೊಳ್ತಾ ಇದೆ ಅಂತ ಕೇಳಿದ್ರೆ, ತಾವು ಕಲಿತಿರ್ತಕ್ಕಂತಹ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ಅನುಸಾರವಾಗಿ ಇವತ್ತು ಪ್ರಪಂಚಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದವರು ತಮ್ಮ ಛಾಪನ್ನು ಓದ್ತಾ ಇದ್ದಾರೆ. ಇದು ಕೂಡ ಸ್ವಾಗತಾರ್ಹ ವಿಚಾರವೇ ಆಗಿದೆ. ಆದರೆ ಇನ್ನೂ ತಿಳ್ಕೋಬೇಕು, ಪಾರಂಪರಿಕ ವೃತ್ತಿಯ ಬಗ್ಗೆ ಖಂಡಿತವಾಗಿಯೂ ಕೂಡ ಕೀಳರಿಮೆಯ ಭಾವನೆ ಇರಬಾರದು. ಪಾರಂಪರಿಕ ವೃತ್ತಿಯ ಬಗ್ಗೆ, ಯಾವ ಪಾರಂಪರಿಕ ವೃತ್ತಿ? ಬೋಧಕ ವೃತ್ತಿ, ಅರ್ಚಕ ವೃತ್ತಿ, ಪೌರೋಹಿತ್ಯ ವೃತ್ತಿ, ಇವೆಲ್ಲವೂ ಕೂಡ ಬ್ರಾಹ್ಮಣ ಸಮುದಾಯದ ಪಾರಂಪರಿಕ ವೃತ್ತಿಗಳಾಗಿದೆ. ಆ ಪಾರಂಪರಿಕ ವೃತ್ತಿ ವ್ಯವಸ್ಥೆಯಿಂದ ಇವತ್ತು ಬ್ರಾಹ್ಮಣ ಸಮುದಾಯ ದೂರಕ್ಕೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಆ ಪಾರಂಪರಿಕ ವೃತ್ತಿಗಳ ಬಗ್ಗೆ ಅಸಡ್ಡೆ ಇದೆ. ಅದರ ಬಗ್ಗೆ ಹೆಚ್ಚಿನ ಗೌರವವನ್ನ, ನಿಜವಾದ ಅಂತರಾರ್ಥದಲ್ಲಿ ಕೊಡ್ತಕ್ಕಂಥ ಪರಿಪಾಠವನ್ನ ಇವತ್ತು ಸಮಾಜ ಬೆಳೆಸ್ಕೊಳ್ತಾ ಇಲ್ಲ. ಇದು ನಾವು ತಪ್ಪನ್ನ ತಿದ್ದಿಕೊಳ್ತಕ್ಕಂಥ ವಿಚಾರ ಆಗಿದೆ. ನಮಗೆ ಪಾರಂಪರಿಕ ವೃತ್ತಿಯ ಬಗ್ಗೆ ಅಭಿಮಾನ ಬೇಕು. ಅರ್ಚಕರು ಕೂಡ ಎದೆ ತೊಟ್ಟಿ ನಾವು ಅರ್ಚಕ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಒಬ್ಬ ಬೋಧಕ ಕೂಡ ನಾವು ಬೋಧಕ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಆದ್ರಿಂದ ಈ ರೀತಿ ನಾವು ಮಾಡ್ತಕ್ಕಂಥ ವೃತ್ತಿಯ ಬಗ್ಗೆ ಪೂಜ್ಯ ಭಾವನೆ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಪರಿಪಾಠವನ್ನ ಬೆಳೆಸ್ಕೋಬೇಕು. ಇದು ಎರಡನೇದಾಗಿದೆ. ವೃತ್ತಿಯನ್ನ ನಾವು ಎರಡು ರೀತಿಯಲ್ಲಿ ಪರಿಗಣಿಸಬಹುದು. ಒಂದು
ನಾವು ಕಲ್ತಿರ್ತಕ್ಕಂತಹ ಆಧುನಿಕ ವಿದ್ಯೆಗೆ ಅನುಸಾರವಾಗಿರ್ತಕ್ಕಂಥ ವೃತ್ತಿ ಒಂದಾದರೆ, ಮತ್ತೊಂದು ಪಾರಂಪರಿಕ ವೃತ್ತಿ. ಎರಡರದ್ದು ಸಮನ್ವಯ ಸಾಧಿಸಬೇಕಾಗಿದೆ. ಮೂರನೇದು ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆಯಲ್ಲಿ ನೋಡಿದರೆ ಇವತ್ತಿಗೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲಿ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಅನೇಕರಿದ್ರೂ ಸಹ ಕಳೆದ 50 ವರ್ಷಗಳಿಂದ ಸಿಂಹಾವಲೋಕನ ನೋಡಿದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಆರಂಭ ಮಾಡಿರ್ತಕ್ಕಂಥ ಈ ವೇದಿಕೆ ಆ ದಿನದಿಂದ ಇವತ್ತಿನವರೆಗೆ ನೋಡಿದ್ರೆ ಬ್ರಾಹ್ಮಣ ಸಮುದಾಯದವರು ತಮ್ಮ ಅರ್ಥವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಖಂಡಿತವಾಗಿಯೂ ಕೂಡ ಕೆಲವು ಹಳ್ಳಿಗಳಲ್ಲಿ ಬಿಟ್ಟರೆ ಅನೇಕ ಊರುಗಳು ನೋಡಿದರೆ ಬ್ರಾಹ್ಮಣ ಸಮುದಾಯದವರು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸದೃಢತೆಯನ್ನು ಸಾಧಿಸಿದ್ದಾರೆ. ಇನ್ನು ಅನ್ನೋದು ಬಂದರೆ ಸಂಸ್ಕಾರ. ಯಾವಾಗ ಮನುಷ್ಯ ತನ್ನ ಮೂಲಭೂತ ಕರ್ತವ್ಯಗಳನ್ನ ನಿಷ್ಫಲತೆಯನ್ನ ಮಾಡಲು ಸರಿಯಾದ ಪ್ರಜ್ಞೆಯನ್ನ ಜೀವನದಲ್ಲಿ ಬೆಳೆಸಿಕೊಳ್ಳುವುದಿಲ್ಲವೋ ಆಗ ಸಹಜವಾಗಿ ಸಂಸ್ಕಾರದ ಕೊರತೆ ಅಲ್ಲಿ ಕಂಡು ಬರ್ತದೆ. ಅಂತಹ ಒಂದು ಸಂಸ್ಕಾರದ ಕೊರತೆಯನ್ನ ಇವತ್ತು ಬ್ರಾಹ್ಮಣ ಸಮುದಾಯ ಎದುರಿಸ್ತಾ ಇದೆ. ವಿಶೇಷವಾಗಿ ಯಾಕೆ ಸಂಸ್ಕಾರದ ಕೊರತೆ ಅಂತ ಕೇಳಿದರೆ, ಯಾವಾಗ ಆಗೊಂದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ದೂರ ಆಗಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಒಪ್ಪಿಕೊಂಡೆವೋ, ಯಾವಾಗ ಪಾರಂಪರಿಕ ವೃತ್ತಿಯನ್ನ ಬಿಟ್ಟು ನಾವು ಓದಿರ್ತಕ್ಕಂಥ ಆಧುನಿಕ ವಿದ್ಯೆಗೆ ಅನುಸಾರವಾಗಿ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆವೋ, ಆಗ ಸಹಜವಾಗಿ ಬ್ರಾಹ್ಮಣ ಸಮುದಾಯದ ಯೋಗ ದೃಷ್ಟಿಕೋನದ ಜೀವನ ಭೋಗ ದೃಷ್ಟಿಕೋನದ ಜೀವನವಾಗಿ ಬದಲಾಗ್ತಾ ಇದೆ. ಆದ್ದರಿಂದ ಹಣವೇ ಪ್ರಧಾನವಾಗಿರತಕ್ಕಂಥ ನಿಟ್ಟಿನಲ್ಲಿ ಬ್ರಾಹ್ಮಣ ಸಮುದಾಯ ಸಾಕ್ತಾ ಇರೋದ್ರಿಂದ ಮೌಲ್ಯಯುತವಾದ ಆ ಒಂದು ಜೀವನದೊಟ್ಟಿಗೆ ರಾಜಿ ಮಾಡಿಕೊಳ್ತಕ್ಕಂತಹ ಪ್ರಸಂಗ ಇವತ್ತು ಅನಿವಾರ್ಯವಾಗಿ ಎದುರಾಗ್ತಾ ಇದೆ. ಆದ್ದರಿಂದ ಈ ಸಂಸ್ಕಾರದ ಕೊರತೆ ಎಲ್ಲ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ತಿಳ್ಕೊಳ್ಬೇಕು, ನಾವು ಬ್ರಾಹ್ಮಣ ಸಮುದಾಯವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಕುಟುಂಬದಲ್ಲಿ ಮೌಲ್ಯವನ್ನ ಕಾಪಾಡಬೇಕು. ಆ ಮೌಲ್ಯಯುತವಾದ ಕುಟುಂಬಗಳೇ ನಿಜವಾದ ಅರ್ಥದಲ್ಲಿ ಒಂದು ಸಂಸ್ಕೃತಿಯ ಪ್ರಾಣ ಆಗಿರುತ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಕಳೆದ 2 ದಿನಗಳಲ್ಲಿ ಸಾಕಷ್ಟು ಚಿಂತನೆ ಆಗಿದೆ. ಸಂಸ್ಕಾರವನ್ನ ನಾವು ರೂಢಿಸಿಕೊಳ್ಳಬೇಕು. ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವೈಯಕ್ತಿಕ ಉನ್ನತಿಯನ್ನ, ಕುಟುಂಬದ ಕ್ಷೇಮವನ್ನ, ಸಮಾಜದ ಹಿತವನ್ನ, ದೇಶದ ಅಭಿವೃದ್ಧಿಯನ್ನ, ವಿಶ್ವದ ಕಲ್ಯಾಣವನ್ನ ಸಾಧಿಸಲಿಕ್ಕೆ ಪೂರಕವಾಗಿ ಬದುಕಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಚಲವಾದ ಶ್ರದ್ಧೆಯಿಂದ, ದೃಢವಾದ ನಂಬಿಕೆಯಿಂದ, ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿನಿತ್ಯವೂ ಪರಮಾತ್ಮನ ಸ್ಮರಣೆ ಮಾಡಿಕೊಡ್ತಕ್ಕಂಥ ಪರಿಪಾಠವನ್ನ ಬೆಳೆಸ್ಕೋಬೇಕು. ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನ ಇವತ್ತು ಬ್ರಾಹ್ಮಣ ಸಮುದಾಯದವರು ಖಂಡಿತವಾಗಿಯೂ ಮಾಡಬೇಕಾಗಿದೆ. ಇದೆಲ್ಲವೂ ವೈಯಕ್ತಿಕವಾಗಿರತಕ್ಕಂತಹ ಜವಾಬ್ದಾರಿಯಾಗಿದೆ.